ಮಾಡೋಣ. ನಮ್ ಕೈಯಲ್ಲಿ ಎಷ್ಟಾಗುತ್ತೆ ನೋಡಿ ನೋಡಿ ಒಂದ್ ಹೇಳ್ತೀನಿ. ಇವಾಗ ಯಾವ್ದನ್ನು ಮೀಡಿಯಾ ಅನ್ನೋ ಮೇನ್ ಮೀಡಿಯಾ ಯಾವ್ದು ಇಲ್ಲ. ಇವಾಗ ಮೀಡಿಯಾ ಅಂತ ಬಂದ್ರೆ ಸೋಷಿಯಲ್ ಮೀಡಿಯಾನೇ. ಸೋಷಿಯಲ್ ಮೀಡಿಯಾಗಿಂತ ದೊಡ್ಡ ಅಸ್ತ್ರ ಯಾವ್ದು ಇಲ್ಲ. ಓಕೆನಾ? ನಾವ್ ಅದಕ್ಕೆ ಪುಷ್ ಕೊಡೋಣ, ನಾವ್ ಅದಕ್ಕೆ ಸಪೋರ್ಟ್ ಮಾಡೋಣ. ನಾವ್ ಅದಕ್ಕೆ ಪುಷ್ ಕೊಟ್ರೆ ಆಟೋಮೆಟಿಕ್ ಆಗಿ ಏನು ಥಿಯೇಟರ್ ಗಳಿಗೆ ಆಟೋಮೆಟಿಕ್ ತಗೊಂತಾರೆ. ಏನು ಅಂದ್ರೆ ಯಾವ ಟೈಮ್ ಅಲ್ಲಿ ಮೂವಿ ಬರ್ತಿದೆ ಅಂದ್ರೆ ಇವಾಗ ಎಲ್ಲಾರ್ದು ದೊಡ್ಡ ದೊಡ್ಡ ಆಕ್ಟರ್ಗಳದ್ದು ಮೂವಿ ಬರ್ತಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಿಗ್ತಾ ಇಲ್ಲ ಅನ್ಸುತ್ತೆ. ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ ಸಿಗಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ನಾವು ಮಾಡೇ ಮಾಡ್ತೀವಿ. ಸೊ ನಾವೆಲ್ಲ ಇನ್ಫ್ಲುಯೆನ್ಸರ್. ಸೊ ನಮ್ ಫ್ರೆಂಡ್ ಕೂಡ ಇನ್ಫ್ಲುಯೆನ್ಸರೇ ಇವತ್ತು ಹೀರೋ ಆಗಿ ಮುಂದೆ ನಿಂತಿದ್ದಾನೆ. ಸೊ ನಮ್ ಇನ್ಫ್ಲುಯೆನ್ಸರ್ಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಒಂದು ವಿಡಿಯೋ ಮಾಡಿ ಒಂದು ಥಿಯೇಟರ್ಗೆ ಒಂದು ರಿಕ್ವೆಸ್ಟ್ ಮಾಡಿ. ಸೊ ನಮ್ಮ ಪ್ರಯತ್ನ, ನಮ್ಮ ಕೈಲಾಗ ಒಂದು ಸಣ್ಣ ಸಹಾಯ ನಾವು ಮಾಡೋಣ. ಮೂವಿ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ, ಒಳ್ಳೇದಾಗ್ಲಿ. ಎಲ್ಲ ಮಂಗಳಮುಖಿ ಸಮುದಾಯಕ್ಕೂ ಒಳ್ಳೇದಾಗ್ಲಿ. ಬಂದ್ವಿ ಇದರಲ್ಲಿ ಡಚ್ಚು ದೀವು ಮತ್ತೆ 300 ಮಂಗಳಮುಖಿಯರು ಸೇರಿ ಆಕ್ಟ್ ಮಾಡಿರೋದು ಮೂವಿ ಇದು. ಅವರ ಒಂದು ನ್ಯಾಯಕ್ಕೋಸ್ಕರ, ಅವರ ಒಂದು ಜಸ್ಟಿಸ್ಗೋಸ್ಕರ ಇದು ಪ್ರಯತ್ನ ಪಟ್ಟಿರೋ ಮೂವಿ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಒಬ್ಬೊಬ್ರು ಆಕ್ಟಿಂಗು ತುಂಬಾ ಚೆನ್ನಾಗಿದೆ, ಹೇಳಂಗಿಲ್ಲ. ಎಲ್ಲಾ ಮಂಗಳಮುಖಿಯರು ಅದ್ರಲ್ಲಿ ಆಕ್ಟ್ ಮಾಡಿರೋರು ಎಲ್ಲಾರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಜಸ್ಟಿಸ್ ಸಿಗ್ಬೇಕು ಅಷ್ಟು ಹೇಳಕ್ ಇಷ್ಟ ಪಡ್ತೀನಿ. ನ್ಯಾಯ ಕೊಡ್ಸಿ. ಸೊ ಎಲ್ಲಾರು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. 1ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಏನಂದ್ರೆ ಇಲ್ಲಿ ಆಕ್ಟ್ ಮಾಡಿದವರೆಲ್ಲ ಯಾರು ಆಕ್ಟರ್ಸ್ ಅಲ್ಲ. ಹೇಳ್ಬೇಕಂದ್ರೆ ಒರಿಜಿನಲ್ ಸ್ಟ್ಯಾಂಡ್ ಅಂದರ್ನೇ ಕರ್ಕೊಂಡ್ ಬಂದ್ಬಿಟ್ಟು ಆಕ್ಟ್ ಮಾಡ್ಸಿರೋದು. ನಿಜವಾಗ್ಲೂ ಸಖತ್ತಾಗಿ ಆಕ್ಟ್ ಮಾಡೋರೆ. ಆಕ್ಟರ್ಸ್ ಆಗಿದ್ರು ಅಷ್ಟೊಂದು ಇದ್ ಬರ್ತಿತ್ತೇನೋ. ಅದೇ ಆಕ್ಟರ್ಸ್ ಅಲ್ಲ, ಆಕ್ಟರ್ಸ್. ಒಂದು ತಪ್ಪ ಏನ್ ಮಾಡಕ್ ಆಗಲ್ಲ. ಆಕ್ಟರ್ಸ್ ಆಗಿದ್ರು ಬನ್ನಿ, ಆಕ್ಟರ್ಸ್ ಆಗಿದ್ರು ಆತರ ಇದ್ ಬರ್ತಿತ್ತೇನೋ. ಅದೇ ಸಕ್ಕದಾಗಿ ಮಾಡಿದ್ದಾರೆ. ನಿಮ್ಗೆ ಏನ್ ಅನಿಸ್ತದೆ? ಸಕ್ಕದಾಗಿದೆ ಅಪ್ಪ. ಅದೇನು ಇಲ್ಲ, ಒಂದು ಪ್ರಯತ್ನ ಪಟ್ಟಿದ್ದಾರೆ ಇವ್ರು. ಯಾರು ಏನೋ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಫಿಲಂಗಳು ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಅದೆಲ್ಲ ಏನಿಲ್ಲ. ಮೊದಲನೇ ಪ್ರಯತ್ನ, ಒಂದ್ ಹೆಜ್ಜೆ ಇಟ್ಟಿದ್ದಾರೆ. ನಾವು ಅದಕ್ಕೆ ಒಂದು ಸಹಕಾರ ಕೊಡ್ಬೇಕು. ಅಂಡ್ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಪುಷ್ ಕೊಟ್ರೆ ಮುಂದಕ್ಕೆ ತುಂಬಾ ಒಳ್ಳೆ ಚಿತ್ರಗಳನ್ನ ತೆಗಿತಾರೆ ಅಂತ ಭಾವಿಸ್ತೀವಿ. ಅಂಡ್ ಅನ್ಕೊಂತೀವಿ ಒಳ್ಳೆ ಚಿತ್ರಗಳು ಬರ್ಲಿ ಅಂತ ಬೇಡ್ಕೊಂತೀವಿ. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್ ಶಿವಲೀಲಾ. ಮಾಡೋಣ. ನಮ್ ಕೈಯಲ್ಲಿ ಎಷ್ಟಾಗುತ್ತೆ ನೋಡಿ ನೋಡಿ ಒಂದ್ ಹೇಳ್ತೀನಿ. ಇವಾಗ ಯಾವ್ದನ್ನು ಮೀಡಿಯಾ ಅನ್ನೋ ಮೇನ್ ಮೀಡಿಯಾ ಯಾವ್ದು ಇಲ್ಲ. ಇವಾಗ ಮೀಡಿಯಾ ಅಂತ ಬಂದ್ರೆ ಸೋಷಿಯಲ್ ಮೀಡಿಯಾನೇ. ಸೋಷಿಯಲ್ ಮೀಡಿಯಾಗಿಂತ ದೊಡ್ಡ ಅಸ್ತ್ರ ಯಾವ್ದು ಇಲ್ಲ. ಓಕೆನಾ? ನಾವ್ ಅದಕ್ಕೆ ಪುಷ್ ಕೊಡೋಣ, ನಾವ್ ಅದಕ್ಕೆ ಸಪೋರ್ಟ್ ಮಾಡೋಣ. ನಾವ್ ಅದಕ್ಕೆ ಪುಷ್ ಕೊಟ್ರೆ ಆಟೋಮೆಟಿಕ್ ಆಗಿ ಏನು ಥಿಯೇಟರ್ ಗಳಿಗೆ ಆಟೋಮೆಟಿಕ್ ತಗೊಂತಾರೆ. ಏನು ಅಂದ್ರೆ ಯಾವ ಟೈಮ್ ಅಲ್ಲಿ ಮೂವಿ ಬರ್ತಿದೆ ಅಂದ್ರೆ ಇವಾಗ ಎಲ್ಲಾರ್ದು ದೊಡ್ಡ ದೊಡ್ಡ ಆಕ್ಟರ್ಗಳದ್ದು ಮೂವಿ ಬರ್ತಿದೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಿಗ್ತಾ ಇಲ್ಲ ಅನ್ಸುತ್ತೆ. ಖಂಡಿತ ಸಿಕ್ಕೇ ಸಿಗುತ್ತೆ. ಅದ್ ಸಿಗಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ನಾವು ಮಾಡೇ ಮಾಡ್ತೀವಿ. ಸೊ ಆಲ್ ದ ಬೆಸ್ಟ್ ಶಿವಲೀಲಾ ಟೀಮ್ ಅಂಡ್ ಆಕ್ಟ್ ಮಾಡಿರೋದು ಎಲ್ಲಾರ್ಗು. ಬನ್ನಿ. ನಮ್ಮ ರವಿ ಅವರು ಇವಾಗ ಮಾತಾಡ್ತಾ ಇದ್ದಾರೆ. ಮಾತಾಡಿ. ಅಷ್ಟೇ ಅಲ್ವಾ? ನಾನು ಎಗ್ಗುತ್ತಾಗ್ಲಾ? ಮಾತಾಡಿ ಬನ್ನಿ. ಬಾ ಬಾ ಬಾ. ಈಗಷ್ಟೇ ನಾವು ಶಿವಲೀಲಾ ಮೂವಿ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗ್ ಬಂದಿದೆ. ಮಂಗಳಮುಖಿಯರ ಅವ್ರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅದನ್ನ ಕಂಪ್ಲೀಟ್ ಆಗಿ ಮೂವಿಯಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಮೇನ್ ಲೀಡ್ ಆಗಿ ನಮ್ಮ ಫ್ರೆಂಡ್ ದಚ್ಚುದೀವ್ ಅವ್ರು ಆಕ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಜೋಗತಿ ಮಂಜಮ್ಮ ಕೂಡ ಲೀಡ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಮೂವಿ ತುಂಬಾನೇ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ಆಗ್ತಿರೋ ಸಮಸ್ಯೆ ಏನಂದ್ರೆ ಜಾನ್ 1ನೇ ತಾರೀಕಿಗೆ ನಮ್ಮ ಶಿವಲೀಲಾ ಮೂವಿ ಬರ್ತಾ ಇದೆ. ಬಟ್ ಸಮಸ್ಯೆ ಏನಂದ್ರೆ ಚಿತ್ರಮಂದಿರಗಳು ಸಿಗ್ತಾ ಇಲ್ಲ. ಸೊ ಏನಕ್ಕಂದ್ರೆ ಸಾಲು ದೊಡ್ಡ ಚಿತ್ರ ಬರ್ತಾ ಇರೋದ್ರಿಂದ ಚಿಕ್ಕ ಮೂವಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಇದೊಂದು ಇಷ್ಟು 4 ವರ್ಷ ತುಂಬಾ ಕಷ್ಟಪಟ್ಟಿರೋ ಮೂವಿಗೆ ಒಂದು ಬ್ಯಾಕ್ ಡ್ರಾಪ್ ಆಗ್ತಾ ಇದೆ. ಸೊ ನಮ್ ಕೈಲಾದಷ್ಟು ನಾವು ಈ ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರಮಂದಿರ ಸಿಗೋ ತರ ಹೋರಾಟ ಕೊಡೋಣ. ಸೊ ಎಲ್ಲರೂ ಸಹ ನಿಮ್ ಕೈಲಾದಷ್ಟು ಸಹಾಯ ಮಾಡಿ, ಅಂದ್ರೆ ಒಂದು ವಿಡಿಯೋ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕೋ ಮೂಲಕ ಈ ಚಿತ್ರಕ್ಕೆ ಒಂದು ಯಶಸ್ಸು ಸಿಗ್ಲಿ ಅಂತ ಕೇಳ್ಕೊಂತೀನಿ. ತುಂಬಾನೇ ಕಷ್ಟಪಟ್ಟಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಸೀನಲ್ಲೂ ಮಂಗಳಮುಖಿಯವರ ಕಷ್ಟನ ಎತ್ತಿ ಹಿಡಿದಿದ್ದಾರೆ. ಸೊ ಅವ್ರಿಗೆ ಈ ಮೂವಿ ಮುಖಾಂತರ ನ್ಯಾಯ ಸಿಗ್ಲಿ, ಅವ್ರಿಗೂ ಒಂದು ಈಕ್ವಾಲಿಟಿ ಸಿಗ್ಲಿ. ಈ ಮೂವಿ ಮುಖಾಂತರ ನೆಕ್ಸ್ಟ್ ಅವ್ರಿಗೊಂದು ಈಕ್ವಾಲಿಟಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಂತೋಷ್ ಅಂತ. ಈ ಶಿವಲೀಲಾ ಮೂವಿ ಏನಿದೆ, ಸೊ ಮಂಗಳಮುಖಿಯರ ಜೀವನ ಶೈಲಿ ಯಾವ ತರ ಇರುತ್ತೆ ಅಂತ ಡೈರೆಕ್ಟರ್ ಅಶೋಕ್ ಜೈರಾಮ್ ಅವರು ಈ ಮೂವಿ ಮುಖಾಂತರ ಜನಕ್ಕೆ ತಲುಪಿಸಿದ್ದಾರೆ. ಮತ್ತೆ ಈ ಮೂವಿಯಲ್ಲಿ ನನ್ನ ಫ್ರೆಂಡು ಡಚ್ಚು ದೀವು ಮತ್ತೆ ಧನುಷ್ ಅವರು ಆಕ್ಟ್ ಮಾಡಿದ್ದಾರೆ. ಮೂವಿ ನೋಡಿದ್ರೆ ತುಂಬಾ ಕಷ್ಟಪಟ್ಟು 4 ವರ್ಷ ಕಷ್ಟಪಟ್ಟು ತುಂಬಾ ಎಫರ್ಟ್ ಹಾಕಿ ಈ ಮೂವಿನ ಈ ಹಂತಕ್ಕೆ ತಂದಿ. ಮತ್ತೆ ಇದರಲ್ಲಿ ಇನ್ನೊಂದು ಹೆಮ್ಮೆ ಏನಂತಂದ್ರೆ ನಮ್ಮ ಕರ್ನಾಟಕದ ಪದ್ಮಶ್ರೀ
ಜೋಗತಿ ಮಂಜಮ್ಮ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ತುಂಬಾ ಅಸೆಂಬ್ಲಿಯಿಂದ ಎಲ್ಲಾ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಬಟ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಥಿಯೇಟರ್ ಸಿಕ್ಕಿಲ್ಲ. ಸಪೋರ್ಟ್ ಎಲ್ಲರೂ ಮಾಡ್ತಿದಾರೆ, ಬಟ್ ಥಿಯೇಟರ್ ಅಂತ ಬಂದಾಗ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ನಾನು ಇಷ್ಟ ರಿಕ್ವೆಸ್ಟ್ ಮಾಡ್ತಿರೋದು, ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಫಿಲಮ್ ಮಾಡೋದಕ್ಕೆ ತುಂಬಾ ಜನ ಇಂಟ್ರೆಸ್ಟ್ ಪಡ್ತಾರೆ, ಬಟ್ ಥಿಯೇಟರ್ ಕೊಡ್ದಿರೋ ಕಾರಣಕ್ಕೆ ಎಲ್ಲರೂ ಹಿಂದೆ ಹೋಗ್ಬಿಡ್ತಾರೆ. ಆ ಹಿಂದೆ ಹೋಗೋ ಟೈಮಲ್ಲಿ ಕೂಡ ಇವ್ರು ಕಷ್ಟಪಟ್ಟು ಒಂದು ಮೂವಿ ಮಾಡಿ ಥಿಯೇಟರ್ಗೋಸ್ಕರ ಫೈಟ್ ಮಾಡ್ತಾ ಇದಾರೆ. ಸೊ ನಾವೆಲ್ಲ ಇನ್ಫ್ಲುಯೆನ್ಸರು. ಸೊ ನಮ್ಮ ಫ್ರೆಂಡ್ ಕೂಡ ಇನ್ಫ್ಲುಯೆನ್ಸರೇ ಇವತ್ತು ಹೀರೋ ಆಗಿ ಮುಂದೆ ನಿಂತಿದ್ದಾನೆ. ಸೊ ನಮ್ಮ ಇನ್ಫ್ಲುಯೆನ್ಸರ್ಗೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವೆಲ್ಲ ಒಂದು ವಿಡಿಯೋ ಮಾಡಿ ಒಂದು ಥಿಯೇಟರ್ಗೆ ಒಂದು ರಿಕ್ವೆಸ್ಟ್ ಮಾಡಿ. ಸೊ ನಮ್ಮ ಪ್ರಯತ್ನ, ನಮ್ಮ ಕೈಲಾಗ ಒಂದು ಸಣ್ಣ ಸಹಾಯ ನಾವು ಮಾಡೋಣ. ಮೂವಿ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ, ಒಳ್ಳೇದಾಗ್ಲಿ, ಎಲ್ಲ ಮಂಗಳಾಮುಖಿ ಸಮುದಾಯಕ್ಕೂ ಒಳ್ಳೇದಾಗ್ಲಿ, ಮತ್ತೆ ಅವ್ರಿಗೂ ಸಮಾಜದಲ್ಲಿ ಎಲ್ಲಾ ರೀತಿಯ ಈಕ್ವಾಲಿಟಿ ಸಿಗ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಅಷ್ಟೇ. ಥ್ಯಾಂಕ್ ಯು.